ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂತಹ ಬಯೋ ಪ್ರಿಪರೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ದಯವಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ನಿಮ್ಮ ಗಮನವನ್ನು ಬಿಟ್ಟು ಈ ವರ್ಷದ ಕ್ವಶನ್ ಪೇಪರ್ ಏನೆಲ್ಲ ಅಪ್ಲೋಡ್ ಮಾಡಿದ್ದೀನೋ ಅವೆಲ್ಲ ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಮಕ್ಕಳೇ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ನಾವು ಈಗ ಈ ಒಂದು ಕ್ವಶನ್ ಪೇಪರಿನ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಪ್ರಜ್ವಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ವರ್ಷದ ಈ ಕ್ವಶನ್ ಪೇಪರು ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಸೆಟ್ ಆಗಿದೆ. ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರು. ಇವರೇ ಏನಂತೀರ ಕೀ ಆನ್ಸರ್ ಕೂಡ ನಮಗೆ ಕಳಿಸಿಕೊಟ್ಟಿದ್ದಾರೆ. ದ ರಿಸರ್ವ್ ಫುಡ್ ಮೆಟೀರಿಯಲ್ ಯೂಸ್ಡ್ ಆ್ಯಸ್ ನ್ಯೂಟ್ರಿಷಿಯನ್ ಫಾರ್ ಡೆವಲಪಿಂಗ್ ಎಂಬ್ರಿಯೋ ಇನ್ ಡೈಕಾಟ್ಲಿಡಿನೋಸ್ ಪ್ಲ್ಯಾಂಟ್ಸ್ ಆರ್ ಡೆವಲಪ್ಸ್ ಫ್ರಮ್ ಡ್ಯಾಶ್ ಅಂತ ಇದೆ. ಪ್ರೈಮರಿ ಎಂಡೋಸ್ಪರ್ಮ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2, ಮೆಚ್ಯೂರ್ ಗ್ರಾಫೇನ್ ಆಯ್ತಲ್ವಾ ಫೋಲಿಸೆಲ್ ಈಸ್ ಜನರಲಿ ಪ್ರೆಸೆಂಟ್ ಇನ್ ದಿ ಓವರಿ ಆಫ್ ಎ ಹೆಲ್ತಿ ಹ್ಯೂಮನ್ ಫೀಮೇಲ್ ಅರೌಂಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 11 to 17 ಡೇಸ್ ಆಫ್ ಅ ಮೆನ್ಸ್ಟ್ರುಯಲ್ ಸೈಕಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಕಂಟ್ರಿ. If color blind lady with blood group B marries a normal man with blood group AB, then what is the probability of having their children with blood group? ಅಂದರೆ ಒಂದು ಸುಂದರವಾದ ಒಂದು ಹುಡುಗಿ ಆಯಿತಾ, ಅದು ಬ್ಲೈಂಡ್ ಆಯಿತಾ ಹುಡುಗಿ ವಿತ್ ಬ್ಲಡ್ ಗ್ರೂಪ್ ಬಿ, ಅವಳಿಗೆ ಬ್ಲಡ್ ಗ್ರೂಪ್ ಅವಳದು ಬಿ ಆಗಿರುತ್ತೆ. ಒಬ್ಬ ನಾರ್ಮಲ್ ಮ್ಯಾನು AB ಇರುವಂತಹ ಬ್ಲಡ್ಡು ಅವಳಿಗೆ ಮದುವೆ ಆದರೆ ಪ್ರೊಬ್ಯಾಬಿಲಿಟಿ ಮಕ್ಕಳಾದರೆ ಆಯಿತಾ ಯಾವ ಗ್ರೂಪ್ನವರು ಬರ್ಬೋದು, ಬ್ಲಡ್ ಗ್ರೂಪ್ ಓ ಅಂತ ಇದ್ದು ಡ್ಯಾಶ್ ಅಂತ ಇದೆ. ಪ್ರೊಬಾಬಿಲಿಟಿ ಎಷ್ಟು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು 0% ಆಗಿ ಇರುತ್ತದೆ. ಕ್ವಶನ್ ನಂಬರ್ 4, ಪ್ರೋಟೀನ್ ಸಿಂಥಸಿಸ್ ಇನಿಷಿಯೇಟೆಡ್ ಇನ್ ದಿ ರೈಬೋಸೋಮಲ್ ಕಾಂಪ್ಲೆಕ್ಸ್ ವೆನ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ರೈಬೋಸೋಮ್ ಬೈಂಡ್ಸ್ ಟು mRNA ಅಟ್ ದ ಸ್ಟಾರ್ಟ್ ಕಂಡನ್ ಅಟ್ 5 ಎಂಡ್ ಅಂತ. ಕ್ವಶನ್ ನಂಬರ್ 5, ಲ್ಯಾಂಡ್ ರೆಪ್ಟೈಲ್ಸ್ ವಿಚ್ ವೆಂಟ್ ಬ್ಯಾಕ್ ಇನ್ ಟು ವಾಟರ್ ಅಬೌಟ್ 200 ಹೌದಲ್ವಾ MYA ಟು ಎವಾಲ್ವ್ ಫಿಶ್ ಲೈಕ್ ರೆಪ್ಟೈಲ್ಸ್ ವರ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 6, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಆ್ಯಂಟಿಜೆನಿಕ್ polypeptides of pathogen in bacteria or yeast by using dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಆಗಿರುತ್ತೆ. ರಿಕಾಂಬಿನೆಂಟ್ DNA ಟೆಕ್ನಿಕ್ ಅಂತ. ಕ್ವಶನ್ ನಂಬರ್ 7, ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಇದೆ. ಅದು ಸರಿಯಾದ ಉತ್ತರ ಬಂದು ಅಂದರೆ ತಪ್ಪಾಗಿರುವ ಸೆಂಟೆನ್ಸ್ ಯಾವುದಿಲ್ಲಿ ಸಿ ಆಗಿ ಇರುತ್ತದೆ, ಇನ್ಕರೆಕ್ಟ್ ಆಯಿತಾ. ಕ್ವಶನ್ ನಂಬರ್ 8 ಕಂಟ್ರಿ. ದಿ ವರ್ಲ್ಡ್ ಪಾಪ್ಯುಲೇಷನ್ ಹ್ಯಾಸ್ ಬೀನ್ ಸಡನ್ ಇನ್ಕ್ರೀಸ್ ಸಿನ್ಸ್ 1900 to 2000 ಅಂತ ಇದೆ. ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. 2 billion to 6 billion ಇಸ್ ದ ರೈಟ್ ಆನ್ಸರ್. ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಆರ್ ಇನ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ದೆರ್ ಆರ್ ಬಯೋಲಾಜಿಕಲ್ ಕಂಟ್ರೋಲ್ ಏಜೆಂಟ್ ಟಾರ್ಗೆಟ್ ಓನ್ಲಿ ಸ್ಪೆಸಿಫಿಕ್ ಸ್ಪೀಸೀಸ್ ಆ್ಯಂಡ್ ಹ್ಯಾವ್ ನೋ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಪ್ಲ್ಯಾಂಟ್ಸ್, ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ. ಕ್ವಶನ್ ನಂಬರ್ 10 ಕಂಟ್ರಿ. 10, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಫಸ್ಟ್ ರಿಸ್ಟ್ರಿಕ್ಷನ್ ಆಯಿತಾ ಎಂಡೋ ನ್ಯೂಕ್ಲಿಯಸಿಸ್ ವಿಚ್ ಹ್ಯಾಸ್ 6 ಬೇಸ್ ಸೀಕ್ವೆನ್ಸ್ ಆ್ಯಸ್ ರೆಕಗ್ನಿಷನ್ ಸೀಕ್ವೆನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಹಿಂದಿ 2 ಅಂತ ಇರಬೇಕಲ್ವಾ, ಎ ಆಪ್ಷನ್ ಎ. ಕ್ವಶನ್ ನಂಬರ್ 11 ಕಂಟ್ರಿ. ದಿ ಕ್ಲೋನ್ ಹ್ಯಾವಿಂಗ್ ದಿ ಮ್ಯೂಟೇಟೆಡ್ ಜೆನಿ will not appear on the photographic film during autoradiography due to dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ದಿ ಪ್ರೋಬ್ ಡು ನಾಟ್ ಹ್ಯಾವ್ ದಿ ಕಾಂಪ್ಲಿಮೆಂಟರಿ ವಿತ್ ದಿ ಮ್ಯೂಟೇಟೆಡ್ ಜೆನಿ ಅಂತ. ಕ್ವಶನ್ ನಂಬರ್ 12, genetically modified organisms are having unpredictable results when they are introduced to dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನ್ಯಾಚುರಲ್ ಎಕೋಸಿಸ್ಟಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಎ ಪಾಂಡ್ ವಿತ್ 10 numbers of paramecium which double every day with binary fission having no restriction with food and space. Such
ಗ್ರೋತ್ ಆಫ್ ಪಾಪ್ಯುಲೇಷನ್ ಸೈಜ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 14. ದ ರೇಟ್ ಆಫ್ ದಿ ಫಾರ್ಮೇಷನ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಪ್ರೊಡ್ಯೂಸರ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. Question number 15. Result of David Tillman's long-term ecosystem experiment implies that ಏನು ಡೈವರ್ಸಿಟಿ ಎಲ್ಲವೂ ಕೂಡ ಹೌದು ಅಂದರೆ ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ಆಯಿತಾ, ಓದ್ಕೊಳ್ಳಿ ಮಕ್ಕಳೇ, ಲೇಟ್ ಆಗುತ್ತೆ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್. ಎಕ್ಸ್ಪ್ಲೋರಿಂಗ್ ಮಾಲಿಕ್ಯುಲರ್ ಜೆನೆಟಿಕ್ ಆ್ಯಂಡ್ ಸ್ಪೀಸೀಸ್ ಲೆವೆಲ್ ಏನಿದು ಡೈವರ್ಸಿಟಿ ಫಾರ್ ಪ್ರಾಡಕ್ಟ್ಸ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಬಯೋ prospecting is the right answer. Each ovary is covered by a thin epithelium that enclosed dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಓವರಿಯನ್ ಸ್ಟ್ರೋಮಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 18. ದಿ ಡ್ಯಾಶ್ ರಾಕ್ ಶೆಲ್ಟರ್ಸ್ ಆಫ್ ರೇಸನ್ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್ ಶೋಡ್ ದಿ ಪ್ರೀಹಿಸ್ಟೋರಿಕ್ ಕೇವ್ ಆರ್ಟ್ಸ್ ಅಂತ ಇದೆ. ಕ್ವಶನ್ ನಂಬರ್ 18. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಭೀಮ್ಬೆಟ್ಕಾ ಅಂತ ಇದೆ ಅಲ್ವಾ ಲಾಸ್ಟ್, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಏನಾದರೂ ಆನ್ಸರ್ಗಳು ತಪ್ಪು ಬಂದಲ್ಲಿ ಕಮೆಂಟ್ ಮುಖಾಂತರ ಸರ್ ಇದು ತಪ್ಪು, ಇದಕ್ಕೆ ಸರಿಯಾದ ಉತ್ತರ ಇದು ಅಂತ ಅಪ್ಲೋಡನ್ನು ಮಾಡಿ. ದಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ರಿಲೀಸ್ಡ್ ಫ್ರಮ್ ದಿ ಇನ್ಫೆಕ್ಟೆಡ್ RBC ಬೈ ಪ್ಲಾಸ್ಮೋಡಿಯಂ ಆಯಿತಾ ವೈವೆಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 19. ದಟ್ ಈಸ್ ಹೆಮೋಝೋನ್ ಈಸ್ ದ ರೈಟ್ ಆನ್ಸರ್. ಡ್ಯಾಶ್ ಈಸ್ ದಿ ಓಲ್ಡೆಸ್ಟ್ ಫುಡ್ ಐಟಮ್ಸ್ ಇನ್ ವಿಚ್ ಮೈಕ್ರೋಬ್ಸ್ ಆರ್ ಯೂಸ್ಡ್ ಅಂತ ಇದೆ. ದಟ್ ಈಸ್ ಚೀಸ್ ಅನ್ನುವಂಥದ್ದು ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಸರಿತಿದ್ದಿ ಆಯಿತಾ. ಆನ್ಸರ್ ಎನಿ 5 ಅಂತ ಇದೆ. ಮುಂದೆ ಕಾಣುವಂಥ ಎಲ್ಲ ಕ್ವಶನ್ಸ್ಗಳು 100% ನಿಮ್ಮ ಪ್ರಿಪೇಟ್ರಿ ಹಾಗೂ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಈಗಾಗಲೇ ನಾನು ಬಯಾಲಜಿಗೆ ಪ್ರಾಕ್ಟೀಸ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೆ. ಯಾರೂ ಕೂಡ ಅದಕ್ಕೆ ರೆಸ್ಪಾನ್ಸನ್ನು ಕೊಡಲಿಲ್ಲ ಅಂದ್ಬಿಟ್ಟು ಬೇರೆ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಲಿಕ್ಕೆ ಹೋಗಿಲ್ಲ ಸರ್. ಇಷ್ಟು ಕ್ಲಿಯರ್ ಆಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಮುಂದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವ ಏನಂತಿರತ್ತವುಗಳು ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಗಳು, ಇಂಗ್ಲೀಷಿನ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲವೂ ಕೂಡ ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ದಯವಿಟ್ಟು ನಿಮ್ಮ ಎಕ್ಸಾಮನ್ನು ಪ್ರಿಪೇರ್ ಎಕ್ಸಾಮನ್ನು ಚೆನ್ನಾಗಿ ಬರೆದ್ರೆ ಆಯಿತಾ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಚೆನ್ನಾಗಾಗತ್ತೆ. ಡೂ ವೆಲ್. ಯಾರು ಇನ್ನೂ ಬಯೋ ನಾನು ಸ್ಟಾರ್ಟೇ ಮಾಡಿಲ್ಲ, 13 ಪಾಠಗಳಿದ್ದಾವೆ ಸರ್, ಹೆಂಗೆ ಸರ್ ಓದಬೇಕು, ಇಂಥ ಮೈಂಡಲ್ಲಿ ಇದ್ದವರಿಗೆ ಇವತ್ತು ಸಂಜೆ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಕೇವಲ ಒಂದು 3 ರಿಂದ 4 ಪಾಠಗಳನ್ನು ಮಾತ್ರ ಓದಿ ಆರಾಮಾಗಿ ಪಾಸ್ ಆಗ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.